ಸಚಿವ ಯು ಟಿ ಖಾದರ್ ಅವರು ಇವತ್ತು ಮತವನ್ನು ಚಲಾಯಿಸಿ ಈಗ ತಾನೇ ಹೊರಗಡೆ ಬಂದಿದ್ದಾರೆ. ಸೊ ಈಗ ಅವ್ರ ಜೊತೆ ಮಾತಾಡೋಣ. ಹೇಗಿತ್ತು ಸರ್ ಇವತ್ತು ಮತ ಚಲಾಯಿಸಿದರೆ? ವಾತಾವರಣ ಎಲ್ಲ ಹೇಗಿದೆ? ಈ ಲೋಕಸಭಾ ಚುನಾವಣೆಯಲ್ಲಿ ಮತದಾನದಲ್ಲಿ ಭಾಳಷ್ಟು ಸಕ್ರಿಯವಾಗಿ ಜನಸಾಮಾನ್ಯ ಮತ್ತು ಮತದಾರರು ಭಾಗವಹಿಸಿದ್ದಾರೆ. ಬಹುಶಃ ಜಿಲ್ಲಾಡಳಿತ ಮತ್ತು ಸರ್ಕಾರದ ಎಲ್ಲ ಅಧಿಕಾರಿ ವರ್ಗದವರು ಒಂದು ಉತ್ತಮವಾದ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆಲ್ಲ ಪರವಾಗಿ ನಾನು ಸಲ್ಲಿಸ್ತೇನೆ. ಬಹುಶಃ ಇವತ್ತಿನ ಮತದಾನದಲ್ಲಿ ಯುವಕರು, ಹಿರಿಯರು, ಕಾರ್ಮಿಕರು ಎಲ್ಲರೂ ಕೂಡ ಈ ಸಲ ನಾವು ಬದಲಾವಣೆ ತರಲೇಬೇಕು ಮತ್ತು ತೀರ್ಮಾನ ಮಾಡಿ ಬೆಳಗಿಂದಲೇ ಭಾಳ ಆಸಕ್ತಿಯಿಂದ ಭಾಳಷ್ಟು ಹೆಚ್ಚಿನ ಸಂಖ್ಯೆಯ ಮತವನ್ನು ಈ ಪೋಲಿಂಗ್ ಬೂತಲ್ಲಿ ಕೂಡ ಮತ್ತು ಬೇರೆ ಪೋಲಿಂಗ್ ಬೂತಲ್ಲಿ ಕೂಡ ಇವತ್ತು ನಡೀತಾ ಇದೆ. ಮತ್ತು ಮನೆಯಲ್ಲೇ ಕುಳಿತಂಥವ್ರಿಗೆ ಇನ್ನೂ ಮತ ಚಲಾಯಿಸ್ತಿದ್ದಂಥವ್ರಿಗೆ ಏನಂತ ಕರೆ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಇನ್ನೂ ಸಂಜೆ 7 ಗಂಟೆವರೆಗೂ ಕೂಡ ಮತದಾನ ನಡೀತಾ ಇದೆ. ನೋಡಿ, ಮತದಾನದ ಮಹತ್ವಕ್ಕಿರುವಂಥ ಮಹತ್ವ ಬೇರೆ ಯಾವುದಕ್ಕಿಲ್ಲ. ಆ ಮೌಲ್ಯಕ್ಕೆ ವ್ಯಾಲ್ಯೂ ನಮ್ಮ ಇಡೀ ಜೀವಮಾನದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಕೂಡ ಸಮಾನತೆ ಹಕ್ಕು ಯಾವುದೊಂದು ಇದ್ದರೆ ಅದು ಮತದಾನ ಮಾತ್ರ. ಇವತ್ತು ಎಷ್ಟೇ ಜನರಿಗೆ ಒಬ್ಬರಿಗೆ 2 ಮನೆ ಇರ್ಬೋದು, ಒಬ್ಬರಿಗೆ 1 ಮನೆ, ಒಂದು ಮನೆ ಇಲ್ಲದಿರ್ಬೋದು, ಕೆಲವರಿಗೆ 4 ಬಟ್ಟೆ ಇರ್ಬೋದು, ಬಟ್ಟೆ ಇಲ್ಲದೇ ಇರ್ಬೋದು, ಅದು ಕೆಲವು ದುಡ್ಡು ಇರ್ಬೋದು, ದುಡ್ಡು ಇಲ್ಲದವರು ಇರ್ಬೋದು, ಕೆಲವು ವೆಹಿಕಲ್ ಇರ್ಬೋದು, ವೆಹಿಕಲ್ ಇಲ್ಲದವರು ಇರ್ಬೋದು. ಆದರೆ ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ನಿರ್ಗತಿಕ ಮತ್ತು ಅತ್ಯಂತ ಕಟ್ಟಕಡೆಯವಿದ ಮತ್ತು ಅತ್ಯಂತ ಅಶಿಕ್ಷಿತ ಅದು ಏನಾದರೂ ಕೂಡ ಇದ್ದರೂ ಕೂಡ ಅವನೇನೇ ಇರಲಿ, ಅವರಿಗೆ ಮತ್ತು ಅತ್ಯಂತ ಕೋಟ್ಯಾಧಿಪತಿ, ಅತ್ಯಂತ ಶ್ರೀಮಂತ ಮತ್ತು ಅತ್ಯಂತ ಸುಶಿಕ್ತನಿಗೆ ಕೂಡ ಒಂದೇ ಹಕ್ಕು ಸಮಾನತೆ ಇರುವುದಂತ ಹೇಳಿದರೆ ಅದು ಮತದಾನದ ಹಕ್ಕು ಮಾತ್ರ. ಅತ್ಯಂತ ಕಡು ಬಡವಣಿಗೆ ಮತ್ತು ನಿರ್ಗತಿನಿಗೆ ಒಂದು ಹಕ್ಕು, ಅತ್ಯಂತ ಕೋಟ್ಯಾಧಿಪತಿ ಒಂದೇ ಮತದಾನ. ಸೊ ಇದನ್ನು ನಾವು ಹಾಳು ಮಾಡಬಾರ್ದು. ಈ ಒಂದು ಮತದಾನದಲ್ಲಿ ತನ್ನ ಪರಿವರ್ತನೆ ಮತ್ತು ಬದಲಾವಣೆ ತರಲಿಕ್ಕೆ ನಮ್ಮ ಒಂದು ಮತವನ್ನು ದೊಡ್ಡ ಮಟ್ಟದ ಶಕ್ತಿ ಆಗಬೇಕು. ಇದು ವೇಸ್ಟ್ ಆಗಬಾರ್ದು. ವೇಸ್ಟ್ ಆಗುವ ಮತ ಅದು ವೇಸ್ಟ್ ಬಾಕ್ಸಿಗೆ ಹೋಗ್ತದೆ ಮತ್ತು ಡಂಪಿಂಗ್ ಯಾರ್ಡಿಗೆ ಹೋಗುವಂಥದ್ದು. ಸೊ ನಾನು ಕೊಡೋ ಮತ ಈ ದೇಶದ ಒಳಿತಿಗಾಗಿ, ಈ ದೇಶದ ಸಂವಿಧಾನದ ಒಳಿತಿಗಾಗಿ, ಸಮಾಜ ಸಂವಾದತೆ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಆ ಮತವನ್ನು ಆಲೋಚನೆ ಮಾಡಿ ಭಾವನಾತ್ಮಕವಾಗಿ ಅಲ್ಲ, ಆತ್ಮಾವಲೋಕನ ಮಾಡಿ ಮತ ಕೊಡಬೇಕಂತೇಳಿ ಪ್ರತಿಯೊಬ್ಬರು ಯಾರು ಮನೆಯಲ್ಲಿದ್ದಾರೆ ಅವರು ಹೊರಗೆ ಬರಬೇಕು, ತಮ್ಮ ಮತವನ್ನು ಚಲಾಯಿಸಬೇಕು, ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ದೇಶದ ವಾತಾವರಣ ಹೇಗಿದೆ? ಭಾಳ ಉತ್ತಮವಾಗಿದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ಜಾಸ್ತಿ ಇದ್ದ ಕಾರಣ ದೊಡ್ಡ ಮಟ್ಟದ ಏನು ನಡೀತದೆ ನನಗೆ ಅಷ್ಟು ವಿಚಾರ ಇಲ್ಲ. ಅದು ಉತ್ತಮವಾದ ವಾತಾವರಣ ಇವತ್ತು UPAಗೆ ಮತ್ತು ಮಹಾಗಠಬಂಧನ ಸೇರಿದಲ್ಲಿ ಇವರಿಗೆ ಖಂಡಿತವಾಗಿಯೂ ಇವತ್ತಿದೆ. ಮತ್ತೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬರೋದು ಅದು ಬಹುಶಃ UPA 3rd ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಯು ಟಿ ಖಾದರ್ ಅವರ ಮಾತು. ಅಂದರೆ ಮತದಾನ ಎಲ್ಲರ ಹಕ್ಕು, ಅದನ್ನು ಬಿಡದೆ ಚಲಾಯಿಸಿ ಅಂತ ಅವರು ಕರೆ